ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಶ್ರೀ ಸಾಹಿ ಕ್ರಿಯೇಷನ್ಸ್. ಇವತ್ತಿನ ವಿಡಿಯೋದಲ್ಲಿ ನಾನು 3 ರೀತಿಯ ಬ್ಲೌಸ್ ಡಿಸೈನ್ಸ್ಗಳನ್ನು ತೋರಿಸ್ತಾ ಇದ್ದೀನಿ. ಸ್ಕಿಪ್ ಮಾಡದೆ ನೋಡಿ. ರೆಡಿ ಇರುವಂತಹ ಅಂದರೆ ಹೊಲ್ದಿರುವಂತಹ ಬ್ಲೌಸ್ಗಳಿಗೆ ಅದಾದ್ಮೇಲೆ ನಾವು ವರ್ಕನ್ನು ಯಾವ ಥರ ಮಾಡಬೇಕಂತ ತೋರಿಸ್ಕೊಡ್ತಾ ಇದ್ದೀನಿ. ಬೀಡ್ಸ್ಗಳನ್ನು ಬಳಸಿ ತೋರಿಸ್ತಾ ಇದ್ದೀನಿ. ಈ ಥರ ಬೀಡ್ಸ್ ತಗೊಂಡಿದ್ದೀನಿ. ಮೀಡಿಯಂ ಸೈಜ್ ಇರುವಂತಹ ವೈಟ್ ಪರ್ಲ್ ಗೋಲ್ಡ್ ಕಲರ್ ಬೀಡ್ಸ್ ಮತ್ತು 3 mm ಇರುವಂತಹ ಚಿಕ್ಕ ಬೀಡ್. ಈ 3 ತರಹದ ಬೀಡ್ಸ್ಗಳನ್ನು ಯೂಸ್ ಮಾಡ್ಕೋತಿದ್ದೀನಿ. ಇದಕ್ಕೆ ನಾನು ಆಲ್ರೆಡಿ ಬ್ಯಾಕ್ ನೆಕ್ಕನ್ನು ಮಾಡಿದ್ದೀನಿ. ಇದನ್ನು ಯಾವ ಥರ ಮಾಡಬೇಕಂತ ಆಲ್ರೆಡಿ ನಾನು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಬೇಕು ಅಂದರೆ ಲಿಂಕು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ. ಹಾಗೆ ಮೇಲ್ಗಡೆ ಐ ಕಾರ್ಡಲ್ಲಿ ಬರ್ತಾ ಇರುತ್ತೆ, ಬೇಕು ಅಂದರೆ ಚೆಕ್ ಮಾಡ್ಕೊಳ್ಳಿ. ವಿಡಿಯೋ ಓಪನ್ ಆಗುತ್ತೆ. ಇವಾಗ ಇದಕ್ಕೆ ನಾನು ಸ್ಲೀವ್ಸ್ಗೆ ಯಾವ ಥರ ಮಾಡಬೇಕಂತ ತೋರಿಸ್ಕೊಡ್ತಾ ಇದ್ದೀನಿ. ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಡಿಸೈನ್ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ. ಸ್ಲೀವ್ಸ್ ಯಾವ ಕಲರ್ ಇರುತ್ತೋ ಅದೇ ಕಲರ್ ಕಾಟನ್ ಥ್ರೆಡ್ ತೊಗೋಬೇಕು. 4 ಎಳೆ ತೊಗೊಂಡಿದ್ದೀನಿ. ಲಾಸ್ಟಲ್ಲಿ ಒಂದು ಗಂಟು ಹಾಕಿ ಇಟ್ಕೊಳ್ಳಿ. ಡಿಸೈನನ್ನು ನಾವು ಇಲ್ಲಿಂದ ಸ್ಟಾರ್ಟ್ ಮಾಡ್ಕೋಬೇಕಾಗುತ್ತೆ. ಸ್ವಲ್ಪ ಗ್ಯಾಪ್ ಬಿಟ್ಟರೂ ನಡೆಯುತ್ತೆ, ಇಲ್ಲ ಅಂದರೂ ನಡೆಯುತ್ತೆ. ಇಲ್ಲಿಂದ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಸ್ಟಾರ್ಟಿಂಗಲ್ಲಿ ಮೊದಲು ಲಾಕ್ ಮಾಡ್ಕೊಳ್ಳೋಣ. ಒಂದು 2 ಸಲ ಹಿಂದೆ ಮುಂದೆ ಈ ಥರ ಥ್ರೆಡ್ ತಗೋತೀನಿ. ಓಕೆ, ಲಾಕ್ ಆದಮೇಲೆ ಇದಕ್ಕೆ ಒಂದು 3 mm ಇರುವಂತಹ ಒಂದು ರೌಂಡ್ ಬೀಡ್, ಅದಾದಮೇಲೆ ಒಂದು ಗೋಲ್ಡ್ ಕಲರ್ ಬಿಗ್ ಸೈಜ್ ಬೀಡ್ ಮತ್ತು 3 mm ಇರುವಂತಹ ಒಂದು ಚಿಕ್ಕ ಬೀಡ್. ಈ 3 ಬೀಡ್ಗಳನ್ನು ಮೊದಲು ಹಾಕ್ತೀನಿ. ಹಾಕಿ ಎಲ್ಲಿಗೆ ಬರುತ್ತೋ ನೋಡ್ಕೊಳ್ಳಿ. ನೋಡಿಕೊಂಡು ಕೆಳಗಡೆಯಿಂದನೇ ನೀಡಲ್ಲು ಮೇಲ್ಗಡೆ ತರಬೇಕು. ಈ ಥರ ತಂದು ಇಲ್ಲಿ ಲಾಸ್ಟ್ ಬೀಡ್ ಇದೆಯಲ್ಲ, ಇದರಿಂದ ಈ ಥರ ಹೊರಗಡೆ ತೆಗಿಬೇಕು. ನೀಡಲ್ ಈ ಥರ ಬರುತ್ತೆ. ಇವಾಗ ಇದಕ್ಕೆ ನಾನು ಒಂದು ವೈಟ್ ಪರ್ಲನ್ನು ಹಾಕ್ತೀನಿ. ಅದಾದಮೇಲೆ ಮತ್ತೆ ಚಿಕ್ಕ ಬೀಡು. ಈಗ 2 ಬೀಡ್ ಮಾತ್ರ ಹಾಕ್ತಾ ಇದ್ದೀನಿ. ಹಾಕ್ಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಕೆಳಗಡೆಯಿಂದ ನೀಡಲನ್ನು ಮೇಲ್ಗಡೆ ತಗೋತೀನಿ. ಮೇಲ್ಗಡೆ ತಗೊಂಡು ಲಾಸ್ಟ್ ಬೀಡಿಂದ ನೀಡಲನ್ನು ಹೊರಗಡೆ ತೆಗಿತೀನಿ. ನೋಡಿ ಈ ಥರ. ಇವಾಗ ಒಂದು ಗೋಲ್ಡ್ ಕಲರ್ ಬೀಡ್ ಹಾಕ್ತೀನಿ. ಅದಾದಮೇಲೆ ಒಂದು ಚಿಕ್ಕ ಬೀಡು. ಸ್ಟಾರ್ಟಿಂಗಲ್ಲಿ ಮಾತ್ರ 3 ಬೀಡ್ಸ್ ಬರುತ್ತೆ. ಅದಾದಮೇಲೆ ಒಂದು ಬಿಗ್ ಸೈಜು, ಒಂದು ಸ್ಮಾಲ್ ಸೈಜು. ನಾನಿಲ್ಲಿ ಒಂದು ಗೋಲ್ಡು, ಒಂದು ವೈಟ್ ಈ ಥರ ಕಾಂಬಿನೇಷನಲ್ಲಿ ಹಾಕ್ತಾಯಿದ್ದೀನಿ. ನೀವು ಬೇಕಿದ್ದರೆ ಒಂದೇ ಸಮವಾಗಿ ಅಂದರೆ ಗೋಲ್ಡ್ ಕಲರ್ ಪೂರ್ತಿ ಹಾಕ್ಕೋಬೋದು, ಇಲ್ಲ ಅಂದರೆ ಪೂರ್ತಿಯಾಗಿ ವೈಟ್ ಕಲರ್ ಬೀಡ್ಸೇ ಹಾಕ್ಕೋಬೋದು. ಈಗ ಈ ಬೀಡ್ ಹಾಕ್ತಿದ್ದೀನಿ. ಹಾಕಿದ ಮೇಲೆ ಲಾಸ್ಟ್ ಬೀಡಿಂದ ಹೊರಗಡೆ ತೆಗಿತೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ. ಇವಾಗ ವೈಟ್ ಪರ್ಲ್ ಹಾಕ್ತೀನಿ. ಅದಾದಮೇಲೆ ಒಂದು ಚಿಕ್ಕ ಬೀಡು. ಇಲ್ಲಿ ಯಾವಾಗಲೂ ಕೆಳಗಡೆಯಿಂದನೇ ನೀಡಲು ಮೇಲ್ ತರಬೇಕು. ಈ ಥರ ತಂದು ಲಾಸ್ಟ್ ಬೀಡಿಂದ ಮೇಲ್ಗಡೆಯಿಂದ ನೀಡಲನ್ನು ಹೊರಗಡೆ ತೆಗಿಬೇಕು. ಈ ಥರ ನೋಡ್ತಾ ಇರ್ಬೋದು ಎಷ್ಟು ಚೆಂದ ಕಾಣಿಸ್ತಿದೆ ಅಂತ. ಇವಾಗ ಒಂದು ಗೋಲ್ಡ್ ಕಲರ್ ಬೀಡ್ ಹಾಕ್ತೀನಿ. ಅದಾದಮೇಲೆ ಒಂದು ಚಿಕ್ಕ ಬೀಡು, ಗೋಲ್ಡ್ ಕಲರ್ದು ಚಿಕ್ಕ ಬೀಡು. ಬ್ಯಾಕ್ ಸೈಡಿಂದ ಮೇಲ್ಗಡೆ ತರ್ತೀನಿ. ಲಾಸ್ಟ್ ಬೀಡಿಂದ ನೀಡಲನ್ನು ಹೊರಗಡೆ ತೆಗಿತೀನಿ. ಇವಾಗ ಒಂದು ವೈಟ್ ಪರ್ಲು, ಅದಾದಮೇಲೆ ಚಿಕ್ಕ ಬೀಡು. ಈ ಬೀಡ್ ಹಾಕ್ಕೊಂಡು ಕೆಳಗಡೆಯಿಂದ ನೀಡಲನ್ನು ಮೇಲ್ ತರಬೇಕು. ಲಾಸ್ಟ್ ಬೀಡಿಂದ ಹೊರಗಡೆ ತೆಗಿಬೇಕು. ಅರ್ಥ ಆಯಿತು ಅನ್ಕೋತೀನಿ. ಇದೇ ಥರ ಪೂರ್ತಿ ಸ್ಲೀವ್ಸು ಕಂಟಿನ್ಯೂ ಮಾಡ್ಕೊಳ್ಳಿ. ಕಂಪ್ಲೀಟ್ ಆದಮೇಲೆ ತೋರಿಸ್ತೀನಿ ಯಾವ ಥರ ಬಂದಿದೆ ಅಂತ. ಓಕೆ ಫ್ರೆಂಡ್ಸ್, ನೋಡಿ ಪೂರ್ತಿಯಾಗಿ ಸ್ಲೀವ್ಸ್ ಕಂಪ್ಲೀಟ್ ಆಗಿದೆ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡ್ತಾ ಇರ್ಬೋದು. ಇದೇ ಥರ ಪೂರ್ತಿಯಾಗಿ ಮಾಡ್ಕೊಂಡಿದ್ದೀನಿ. ಲಾಸ್ಟಲ್ಲಿ ಕೂಡ ಒಂದು ವೈಟ್ ಪರ್ಲ್ ಆದಮೇಲೆ ಒಂದು ಗೋಲ್ಡ್ ಕಲರ್ ಬೀಡನ್ನು ಹಾಕಿದ್ದೀನಿ. ಇವಾಗ ನಾನು ಇದನ್ನು ಲಾಕ್ ಮಾಡ್ಕೋತೀನಿ. ಇಲ್ಲಿಗೆ ನಾನು ಎಂಡ್ ಮಾಡ್ಕೋತಿದ್ದೀನಿ. ಸ್ವಲ್ಪ ಗ್ಯಾಪ್ ಬಿಟ್ಕೊಂಡಿದ್ದೀನಿ.
ಈ ಥರ ತಗೊಂಡು ಬಂದು ಈ ಬೀಡಿಂದ ಹೊರಗಡೆ ತೆಗಿತೀನಿ. ನೀಡಲು ತೆಗೆದು ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿಕೊಂಡು ಇಲ್ಲಿ ಲಾಕನ್ನು ಮಾಡ್ಕೊಳ್ಳೋಣ. ನೀವು ಯಾವ ಥರ ಮಾಡ್ತೀರೋ ಆ ಥರ ಲಾಕ್ ಮಾಡ್ಕೊಳ್ಳಿ. ಹೀಗೆ ಮಾಡಬೇಕಂತೇನಿಲ್ಲ, ಬಿಚ್ಕೊಳ್ಳದೆ ಇರೋ ಥರ ಲಾಕ್ ಮಾಡಿಕೊಂಡ್ರೆ ಸಾಕು. ಈಗ ಥ್ರೆಡನ್ನು ಕಟ್ ಮಾಡ್ಕೋತೀನಿ. ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಬಂದಿದೆ ಅಂತ. ಕಲರ್ ಕೂಡ ಹೈಲೈಟ್ ಆಗಿದೆ. ಈ ಪಿಂಕ್ ಕಲರ್ಗೆ ಈ ಬೀಡ್ಸ್ಗಳ ಕಾಂಬಿನೇಷನ್ ತುಂಬ ಚೆನ್ನಾಗಿ ಬಂದಿದೆ. ನಿಮಗೂ ಕೂಡ ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಜಾಸ್ತಿ ಜನ ಈ ಥರ ಡಿಸೈನ್ಸ್ಗಳೇನಾದರೂ ತೋರಿಸಿದಾಗ ಕಮೆಂಟ್ ಮಾಡೋದು ಬೀಡ್ಸ್ಗಳು ಕಲರ್ ಹೋಗುತ್ತೆ ಅಂತ. ಕಲರ್ ಹೋಗದೆ ಇರೋ ಬೀಡ್ಸನ್ನು ಶಾಪಲ್ಲಿ ಕೇಳಿ ತಗೊಳ್ಳಿ, ಅದನ್ನು ಯೂಸ್ ಮಾಡಿ. ಚೆನ್ನಾಗಿರುವಂತಹ ಪರ್ಲ್ಸನ್ನು ಯೂಸ್ ಮಾಡಿ, ಅದು ಕಲರ್ ಹೋಗೋದಿಲ್ಲ. ಗೋಲ್ಡ್ ಕಲರ್ ಬೀಡ್ಸ್ ಕೂಡ ಅಷ್ಟೇ ಸಿಗುತ್ತೆ ಕಲರ್ ಹೋಗದೆ ಇರೋದು. ಆ ಥರ ಬೀಡ್ಸ್ಗಳನ್ನು ನೀವು ಯೂಸ್ ಮಾಡಿ. ಓಕೆ ಫ್ರೆಂಡ್ಸ್, ನೋಡಿ ಈ ಥರ ಕಾಣಿಸ್ತಾ ಇದೆ ಫೈನಲ್ ಲುಕ್. ನಿಮಗೂ ಕೂಡ ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಆಗಿದ್ದರೆ ನೀವು ಒಂದ್ಸಲ ಟ್ರೈ ಮಾಡಿ, ಯಾವ ಥರ ಬಂತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಇದಕ್ಕೆ ಬ್ಯಾಕ್ ನೆಕ್ ಬಂದು ಈ ಥರ ಮಾಡ್ಕೊಂಡಿದ್ದೆ. ಇದು ಕೂಡ ಬೇಕಂದರೆ ಲಿಂಕ್ ಕೊಟ್ಟಿರ್ತೀನಿ, ಬೇಕು ಅಂದರೆ ಚೆಕ್ ಮಾಡ್ಕೊಳ್ಳಿ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಇರುತ್ತೆ, ಹಾಗೆ ಮೇಲ್ಗಡೆ ಐ ಕಾರ್ಡಲ್ಲಿ ಬರ್ತಾ ಇರುತ್ತೆ. ಒಂದು ವೇಳೆ ಇದೇ ಡಿಸೈನ್ ಬ್ಯಾಕ್ ನೆಕ್ಗೆ ಯಾವ ಡಿಸೈನ್ ಇದೋ ಇದೇ ಇಲ್ಲೂ ಕೂಡ ನೀವು ಹಾಕ್ಕೋಬೋದು, ಸ್ಲೀವ್ಸ್ಗೂ ಕೂಡ. ಇಲ್ಲ ಅಂದರೆ ಈಗ ಸ್ಲೀವ್ಸ್ಗೆ ಮಾಡ್ಕೊಂಡಿದ್ದೀನಲ್ಲ, ಇದನ್ನು ಬ್ಯಾಕ್ ನೆಕ್ಗೆ ಕೂಡ ಈ ಡಿಸೈನನ್ನು ನೀವು ಟ್ರೈ ಮಾಡ್ಬೋದು. ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಪರ್ಸ್ನಲಿ ನನಗೂ ತುಂಬ ಇಷ್ಟ ಆಯಿತು. ಸೆಕೆಂಡ್ ಡಿಸೈನನ್ನು ಕಂಟಿನ್ಯೂ ಆಗಿ ತೋರಿಸ್ತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಓಕೆ, ಸೆಕೆಂಡ್ ಡಿಸೈನನ್ನು ಸ್ಟಾರ್ಟ್ ಮಾಡ್ಕೊಳ್ಳೋಣ. ಇದನ್ನು ನಾನು ಸ್ಲೀವ್ಸ್ಗೆ ಮಾಡಿ ತೋರಿಸ್ತಾ ಇದ್ದೀನಿ. ಇದನ್ನು ನೀವು ಬ್ಯಾಕ್ ನೆಕ್ಗೂ ಕೂಡ ಟ್ರೈ ಮಾಡ್ಬೋದು, ತುಂಬ ಚೆನ್ನಾಗಿ ಬರುತ್ತೆ. ವಿಡಿಯೋನ ಸ್ಕಿಪ್ ಮಾಡದೆ ನೋಡಿದರೆ ಕಂಪ್ಲೀಟಾಗಿ ಡಿಸೈನ್ ಅರ್ಥ ಆಗುತ್ತೆ. ಸಿಂಪಲ್ ಆಗಿರುವಂತಹ ಬ್ಲೌಸ್ಗಳಿಗೆ ನೀವೇ ನಿಮ್ಮ ಕೈಯಾರೆ ವರ್ಕನ್ನು ಮಾಡ್ಕೋಬೋದು. ಇದನ್ನು ನಾನು ಕ್ರೋಶಾ ವರ್ಕಿಂದ ಮಾಡಿ ತೋರಿಸ್ತಾ ಇದ್ದೀನಿ. ಕ್ರೋಶಾ ನೀಡಲ್ ಬಂದು 0.75 mm ಈ ನೀಡಲನ್ನು ಯೂಸ್ ಮಾಡ್ಕೋತಿದ್ದೀನಿ. ಹಾಗೆ ಈ ಥರ ಗ್ರೀನ್ ಕಲರ್ ಥ್ರೆಡ್ ತೊಗೊಂಡಿದ್ದೀನಿ, ಸಿಲ್ಕ್ ಥ್ರೆಡ್ಡು. 6 ಎಳೆ ದಾರ ಮಾಡಿಕೊಂಡು ಅದಕ್ಕೆ ಗಂಟಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಓಕೆ, ಡಿಸೈನನ್ನು ಸ್ಟಾರ್ಟ್ ಮಾಡ್ಕೊಳ್ಳೋಣ. ಜಾಸ್ತಿ ದುಡ್ಡು ಖರ್ಚು ಮಾಡಿ ನೀವು ವರ್ಕನ್ನು ಹಾಕ್ಸ್ಕೋದಕ್ಕಿಂತ, ಅಂದರೆ ಸಿಂಪಲ್ ಆಗಿರೋ ಬ್ಲೌಸ್ಗಳಿಗೆ ಹಾಕಿಸ್ತಿರಲ್ಲ, ಅದರ ಬದಲು ನೀವೇ ನಿಮ್ಮ ಕೈಯಾರೆ ಮಾಡ್ಕೋಬೋದು. ಇಲ್ಲಿಂದ ಸ್ಟಾರ್ಟ್ ಮಾಡ್ಕೋತೀನಿ ನಾನು ರೈಟ್ ಸೈಡಿಂದ. ಓಕೆ, ನೋಡಿ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಇಲ್ಲಿ ಚುಚ್ಕೊಳ್ಳೋದಕ್ಕೆ ಸ್ವಲ್ಪ ಕಷ್ಟ ಅನ್ನಿಸ್ಬೋದು. ಸ್ಟಾರ್ಟಿಂಗಲ್ಲಿ ಒಂದು ಲಾಕು, ಅದಾದಮೇಲೆ 1 2 3 ಚೈನ್ ಹಾಕ್ಕೊಂಡು ಅದು ಎಲ್ಲಿಗೆ ಬರುತ್ತೋ ನೋಡಿಕೊಂಡು ಕರೆಕ್ಟಾಗಿಟ್ಟು ಲಾಕ್ ಮಾಡ್ಕೊಳ್ಳಿ. ಅದಾದಮೇಲೆ ನಾನಿಲ್ಲಿ 5 ಚೈನ್ಸ್ ಹಾಕ್ತೀನಿ. 1 2 3 4 5 ಚೈನ್ ಹಾಕಿ ಸ್ಟ್ರೇಟಾಗಿ ಬೇಡ, ಸ್ವಲ್ಪ ಒಳಗಡೆಗೆ ಲಾಕ್ ತಗೋತೀನಿ. ಸ್ವಲ್ಪ ಇಷ್ಟು ಬಂದರೆ ಸಾಕು. 5 ಚೈನ್ ಆದಮೇಲೆ ಮತ್ತೆ ನಾನು 3 ಚೈನ್ ಹಾಕ್ತೀನಿ. ಇದನ್ನು ಸ್ಟ್ರೇಟಾಗಿ ಇಟ್ಕೊಂಡು ಲಾಕ್ ಮಾಡ್ಕೋಬೇಕು. 3 ಚೈನ್, 5 ಚೈನ್ ಮತ್ತು 3 ಚೈನ್. ಅದಾದಮೇಲೆ ಥ್ರೆಡನ್ನು ಈ ಥರ ಮೇಲ್ ಮಾಡಿಕೊಂಡು ಒಂದು ಬೀಡನ್ನು ಹಾಕ್ತೀನಿ. ಬೀಡ್ ಹಾಕಿ ಬೀಡ್ ಲಾಕ್ ಸ್ಟ್ರೇಟಾಗಿ ಎಲ್ಲಿಗೆ ಬರುತ್ತೋ ನೋಡಿಕೊಂಡು ಲಾಕ್ ಮಾಡ್ಕೊಳ್ಳಿ. ಈ ಬೀಡು ಬೇಕಿದ್ರೆ ಹಾಕ್ಕೋಬೋದು, ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಇಲ್ಲಿಂದ ಮತ್ತೆ 3 ಚೈನ್ಸ್ ಸ್ಟ್ರೇಟಾಗಿ ಇಟ್ಕೊಂಡು ಲಾಕ್ ಮಾಡ್ಕೊಳ್ಳಿ. ಅದಾದಮೇಲೆ ಮತ್ತೆ 5 ಚೈನ್ಸ್, ಸ್ಟ್ರೇಟಾಗಿ ಬೇಡ, ಸ್ವಲ್ಪ ಒಳಗಡೆಗೆ ನೋಡಿ ಈ ಥರ. ಮತ್ತೆ 3 ಚೈನ್ ಹಾಕ್ಕೊಳ್ಳಿ, ಸ್ಟ್ರೇಟಾಗಿ ಇಟ್ಕೊಂಡು ಲಾಕ್ ಮಾಡ್ಕೋಬೇಕು. ನೋಡಿ ಈ ಥರ. ಇಲ್ಲಿಂದ ಥ್ರೆಡನ್ನು ಮೇಲ್ ಮಾಡಿಕೊಂಡು
ಈ ಬೀಡನ್ನು ಆ್ಯಡ್ ಮಾಡ್ಕೋತೀನಿ. ಬೀಡ್ ಲಾಕ್ ಸ್ಟ್ರೇಟಾಗಿ ಎಲ್ಲಿಗೆ ಬರುತ್ತೋ ನೋಡಿಕೊಂಡು ಲಾಕ್ ಮಾಡ್ಕೊಳ್ಳಿ. ಇದನ್ನು ಸ್ಲೀವ್ಸ್ಗೆ ಮಾಡ್ತಾ ಇರೋದು, ಇದನ್ನು ಬ್ಯಾಕ್ ನೆಕ್ಗೂ ಕೂಡ ನೀವು ಟ್ರೈ ಮಾಡ್ಕೋಬೋದು. ಈಗ ಇದು ಮೊದಲು ಬೇಸ್ ಲೈನ್, ಇದು ಈ ಥರ ನಾವು ಪೂರ್ತಿ ಸ್ಲೀವ್ಸ್ ಕಂಟಿನ್ಯೂ ಮಾಡ್ಕೋಬೇಕು. 3 ಚೈನ್, ಅದನ್ನು ಸ್ಟ್ರೇಟಾಗಿ ಇಟ್ಕೊಂಡು ಲಾಕ್ ಮಾಡಬೇಕು. ಅದಾದಮೇಲೆ 5 ಚೈನ್ ಹಾಕ್ಕೋಬೇಕು. ಸ್ವಲ್ಪ ಒಳಗಡೆಗೆ ಲಾಕ್ ಮಾಡಬೇಕು. ಮತ್ತೆ 3 ಚೈನ್ ಹಾಕಬೇಕು. ಅದನ್ನು ಸ್ಟ್ರೇಟಾಗಿಟ್ಟು ಲಾಕ್ ಮಾಡಬೇಕು. ಈ ಥರ ಪೂರ್ತಿ ಸ್ಲೀವ್ಸ್ ಕಂಟಿನ್ಯೂ ಮಾಡ್ಕೊಳ್ಳಿ. ಲಾಸ್ಟ್ವರೆಗೂ ಇದೇ ಥರ ಮಾಡ್ತಾ ಬನ್ನಿ. ಓಕೆ, ಈ ಥರ ಮಾಡ್ಕೊಳ್ಳಿ. ಓಕೆ ನೋಡಿ, ಎಂಡ್ವರೆಗೂ ಇದೇ ಥರ ಮಾಡ್ಕೊಂಡಿದ್ದೀನಿ. ಅರ್ಥ ಆಯಿತು ಅನ್ಕೋತೀನಿ. 3 ಚೈನ್, 5 ಚೈನ್ ಮತ್ತು 3 ಚೈನ್, ಅದಾದಮೇಲೆ ಬೀಡು. ಈ ಥರ ಪೂರ್ತಿಯಾಗಿ ಕಂಟಿನ್ಯೂ ಮಾಡ್ಕೊಳ್ಳಿ. ಎಂಡ್ವರೆಗೂ ಇದೇ ಥರ ಮಾಡ್ಕೊಂಡಿದ್ದೀನಿ. ಇಲ್ಲಿವರೆಗೂ ಮಾಡ್ಕೋಬೋದು, ಬೇಡ ಅಂದರೆ ಇಷ್ಟು ಗ್ಯಾಪ್ ಮಾಡ್ಕೋಬೋದು. ಆ ಕಡೆ ಈ ಕಡೆ ಒಂದು ಹಾಫ್ ಇಂಚಷ್ಟು ಗ್ಯಾಪ್ ಬಿಟ್ಕೊಂಡು ಅಲ್ಲಿಂದ ಸ್ಟಾರ್ಟ್ ಮಾಡ್ಕೋಬೋದು, ಯಾಕಂದರೆ ಇದು ಕೆಳಗಡೆ ಬರುತ್ತಲ್ಲ ಅದಕ್ಕೋಸ್ಕರ. ಈಗ ಲಾಸ್ಟಲ್ಲಿ 1-2 ಚೈನ್ ಹಾಕ್ಕೊಂಡು ಇಲ್ಲಿ ಥ್ರೆಡನ್ನು ಕಟ್ ಮಾಡ್ಕೋತೀನಿ. ಓಕೆ, ಈಗ ನೆಕ್ಸ್ಟ್ ಏನು ಮಾಡಬೇಕಂದ್ರೆ, ನೀವು ಇಲ್ಲಿ ಕಲರ್ ಯಾವ ಥರ ತೊಗೋಬೇಕಂದ್ರೆ, ಬ್ಲೌಸಲ್ಲಿ ನೀವು ಸ್ಲೀವ್ಸ್ ಕಲರೇ ತೊಗೋತೀನಿ ಅಂದರೂ ತೊಗೋಬೋದು. ಇಲ್ಲ ಅಂದರೆ ನಮ್ಮ ಸ್ಯಾರಿ ಯಾವ ಕಲರ್ ಇರುತ್ತೋ ಅದನ್ನು ನಾವು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಎಲ್ಲಿಂದ ಸ್ಟಾರ್ಟ್ ಮಾಡಿದ್ನೋ ಅಲ್ಲಿಂದನೇ ಸ್ಟಾರ್ಟ್ ಮಾಡ್ಕೋತೀನಿ. ಸ್ಟಾರ್ಟಿಂಗಲ್ಲಿ ಇಲ್ಲಿ ಒಂದು ಲಾಕ್ ತೊಗೋಬೇಕು ಈ ಥರ. ಅದಾದಮೇಲೆ ಇಲ್ಲಿಂದನೇ ಡೈರೆಕ್ಟಾಗಿ ಸೂಜಿ ಮೇಲೆ 2 ಸಲ ಥ್ರೆಡನ್ನು ಸುತ್ತಕೊಂಡು 5 ಚೈನ್ ಒಳಗಡೆಗೆ ನೀಡಲ್ನ ಹಾಕಿ ದಾರನ ತಂದು 2ರಲ್ಲಿ 1, ನೆಕ್ಸ್ಟ್ 2ರಲ್ಲಿ 1, ನೆಕ್ಸ್ಟ್ 2ರಲ್ಲಿ 1 ತ್ರಿಬಲ್ ಕ್ರೋಶೆ ಕಂಬ ಆಯಿತು. ಇಲ್ಲಿಂದ 1, 2, 3 ಚೈನ್ ಹಾಕ್ಕೊಂಡು ಈ 3 ಚೈನು ಮತ್ತು ಈ ಕಂಬ ಇದರ ಮಧ್ಯದಲ್ಲಿ ಲಾಕ್ ಮಾಡ್ಕೋತೀನಿ. ಒಂದು ಪಿಕಟ್ ಆಗುತ್ತೆ. ಮತ್ತೆ ಸೂಜಿ ಮೇಲೆ 2 ಸಲ ಥ್ರೆಡನ್ನು ಸುತ್ಕೊಳ್ಳಿ. ಮತ್ತೆ ಸೇಮ್ ಪ್ಲೇಸ್ಗೆ ನೀಡಲ್ನ ಹಾಕಿ ದಾರ ತಂದು ತ್ರಿಬಲ್ ಕ್ರೋಶೆ ಕಂಬನ ಮಾಡಬೇಕು. ಅದಾದಮೇಲೆ 3 ಚೈನ್ಸ್ 2 ಕಂಬಗಳ ಮಧ್ಯದಲ್ಲಿ ಲಾಕ್ ಮಾಡ್ಕೊಳ್ಳಿ. ಮತ್ತು ಸೂಜಿ ಮೇಲೆ 2 ಸಲ ಥ್ರೆಡನ್ನು ಸುತ್ತಕೊಂಡು ಸೇಮ್ ಮತ್ತು ಇದೇ ಥರ ತ್ರಿಬಲ್ ಕ್ರೋಶೆ ಕಂಬ ಮಾಡಿಕೊಂಡು 3 ಚೈನ್ ಹಾಕ್ಕೊಂಡೆ 2 ಕಂಬಗಳ ಮಧ್ಯದಲ್ಲಿ ಲಾಕ್. ಈ 5 ಚೈನ್ ಗ್ಯಾಪ್ ಇದೆಯಲ್ಲ, ಅದು ಫಿಲ್ ಆಗೋವರೆಗೂ ನಾವು ಈ ಥರ ಕಂಬಗಳನ್ನು ಮಾಡ್ತಾ ಹೋಗಬೇಕು. ಎಲ್ಲ ಕಂಬಗಳು ಒಂದೇ ಸಮವಾಗಿ ಬರೋ ಥರ ಮಾಡ್ಕೊಳ್ಳಿ, ಆವಾಗ ಡಿಸೈನ್ ಚೆನ್ನಾಗಿರುತ್ತೆ. ಈಗ ನಾನು ಈ 5 ಚೈನ್ ಗ್ಯಾಪ್ ಒಳಗಡೆ ಎಷ್ಟು ಇಡಿಸುತ್ತೋ ಅಷ್ಟು ಮಾಡ್ಕೋತೀನಿ. ಓಕೆ ನೋಡಿ, ಈಗ ಈ ಗ್ಯಾಪಲ್ಲಿ ನಾನು 7 ತ್ರಿಬಲ್ ಕ್ರೋಶೆ ಕಂಬ ಮತ್ತು ಪಿಕಟ್ಗಳನ್ನು ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಇಲ್ಲಿ 3 ಚೈನ್ ಇದೆಯಲ್ಲ, ಈ ಲಾಕ್ ಮೇಲೆ ಲಾಕ್ ಮಾಡ್ಕೋತೀನಿ. ಇಲ್ಲಿ ಬೇಕಿದ್ದರೆ ಬೀಡ್ಸ್ಗಳನ್ನು ಹಾಕಿ, ಇಲ್ಲ ಅಂದರೆ 4 ಚೈನ್ ಹಾಕ್ಕೊಂಡು ಈ ಥರ ಇಲ್ಲಿ ಲಾಕ್ ಮಾಡ್ಕೋಬೋದು. ನಾನಿಲ್ಲಿ ಬೀಡ್ಸ್ಗಳನ್ನು ಹಾಕ್ತೀನಿ ನೋಡಿ. 5 ಬೀಡ್ ತಗೋತೀನಿ. ಒಂದೇ ಸಾರಿ ಈ ಥರ ಥ್ರೆಡ್ ಒಳಗಡೆ ಆ್ಯಡ್ ಮಾಡ್ಕೋತೀನಿ. ಈ ಥರ ನಿಮ್ಗೆ ಈ ಥರ ಬರಲ್ಲ ಅಂದರೆ ಒಂದೊಂದೇ ಬೀಡ್ಗಳನ್ನು ಕೂಡ ಆ್ಯಡ್ ಮಾಡ್ಕೋಬೋದು. ಈಗ ಈ ಲಾಕ್ ಮೇಲೆ ಲಾಕ್ ಮಾಡ್ಕೋತೀನಿ ನೋಡಿ, ಈ ಥರ ಬರುತ್ತೆ. ಇದು ಬೇಕು ಅಂದರೆ ಹಾಕ್ಕೊಳ್ಳಿ, ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು. ಓಕೆ, ಚೆನ್ನಾಗಿ ಕಾಣಿಸುತ್ತೆ ಈ ಥರ. ನೆಕ್ಸ್ಟ್ ಇವಾಗ ಡೈರೆಕ್ಟಾಗಿ ಇಲ್ಲಿಂದಾನೆ ಸೂಜಿ ಮೇಲೆ 2 ಸಲ ಥ್ರೆಡನ್ನು ಸುತ್ತಕೊಂಡು ಈ 5 ಚೈನ್ ಗ್ಯಾಪ್ ಒಳಗಡೆಗೆ ತ್ರಿಬಲ್ ಕ್ರೋಶೆ ಕಂಬನ ಮಾಡ್ಕೋತೀನಿ. ತ್ರಿಬಲ್ ಕ್ರೋಶೆ ಕಂಬ ಆದಮೇಲೆ 3 ಚೈನ್ ಹಾಕ್ಕೊಂಡು ಈ ಗ್ಯಾಪ್ ಒಳಗಡೆಗೆ ಲಾಕ್, ಮತ್ತೆ ತ್ರಿಬಲ್ ಕ್ರೋಶೆ ಕಂಬ, ಅದಾದಮೇಲೆ 3 ಚೈನ್ಸ್ 2 ಕಂಬಗಳ ಮಧ್ಯದಲ್ಲಿ ಲಾಕ್. ಇಲ್ಲೂ ಕೂಡ ಇದೇ ಥರ 7 ಕಂಬ ಮಾಡ್ಕೋಬೇಕು.
ನೆಕ್ಸ್ಟ್ ಇವಾಗ ಇಲ್ಲೂ ಕೂಡ 7 ಕಂಬ ಮಾಡ್ಕೊಂಡಿದ್ದೀನಲ್ಲ, ಇದನ್ನ ಈ ಲಾಕ್ ಮೇಲೆ ಲಾಕ್ ಮಾಡ್ಕೋತೀನಿ, 3 ಚೈನ್ ಲಾಕ್ ಮೇಲೆ. ಈಗ ಇಲ್ಲೂ ಕೂಡ ಸೇಮ್ ಇದೇ ಥರ 5 ಬೀಡ್ಗಳನ್ನು ಹಾಕ್ಕೊಂಡು ಇಲ್ಲಿ ಲಾಕ್ ಮಾಡ್ಕೋತೀನಿ. ಮತ್ತು ಈ ಥರ ಆರ್ಚನ್ನು ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ. ಕಂಪ್ಲೀಟ್ ಆದಮೇಲೆ ತೋರಿಸ್ತೀನಿ ಯಾವ ಥರ ಬಂದಿದೆ ಅಂತ. ಓಕೆ ಫ್ರೆಂಡ್ಸ್, ನೋಡಿ ಎಂಡ್ವರೆಗೂ ಇದೇ ಥರ ಮಾಡ್ಕೊಂಡಿದ್ದೀನಿ. ಪ್ರತಿಯೊಂದು 5 ಚೈನ್ ಗ್ಯಾಪ್ ಒಳಗಡೆ 7 ತ್ರಿಬಲ್ ಕ್ರೋಶೆ ಕಂಬ ಮತ್ತು ಪಿಕಟ್ಗಳನ್ನು ಮಾಡ್ಕೊಂಡಿದ್ದೀನಿ. ನೀವೇ ನೋಡ್ತಾ ಇರ್ಬೋದು ಎಷ್ಟು ಚೆಂದ ಕಾಣಿಸ್ತಾ ಇದೆ ಅಂತ. ಇದನ್ನು ನಾವು ಹಾಕ್ಕೊಂಡಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಲಾಸ್ಟಲ್ಲಿ ಕೂಡ ಈ ಥರ ಆರ್ಚ್ ಮಾಡಿಕೊಂಡು ಇಲ್ಲಿ ಲಾಕ್ ಮಾಡ್ಕೊಂಡಿದ್ದೀನಿ. ಇಲ್ಲೂ ಕೂಡ 1-2 ಚೈನ್ ಹಾಕ್ಕೊಂಡು ಥ್ರೆಡನ್ನು ಕಟ್ ಮಾಡ್ಕೋತೀನಿ. ಕಟ್ ಮಾಡ್ಕೊಂಡಿರೋ ಥ್ರೆಡನ್ನು ಈ ಥರ ಟೈಟಾಗಿ ಮೇಲೆ ಎಳ್ಕೋಬೇಕು. ಇಲ್ಲಿ ಎಕ್ಸ್ಟ್ರಾ ಥ್ರೆಡ್ ಬಂದಿರುತ್ತಲ್ಲ, ಇದನ್ನು ಬ್ಯಾಕ್ ಸೈಡಲ್ಲಿ ನಾವು ಗಮ್ ಹಚ್ಚಿ ಅಟ್ಯಾಚ್ ಮಾಡ್ಕೋಬೇಕು. ಇಲ್ಲಿ ಕಾಣದೇ ಇರೋ ಥರ ಬ್ಯಾಕ್ ಸೈಡಲ್ಲಿ ಗಮ್ ಹಚ್ಚಿ ಇದನ್ನು ಇಲ್ಲಿ ಅಟ್ಯಾಚ್ ಮಾಡ್ಕೋಬೇಕು. ಎಕ್ಸ್ಟ್ರಾ ಥ್ರೆಡನ್ನು ಕಟ್ ಮಾಡ್ಕೋತೀನಿ. ಈ ಥರ ಕಾಣಿಸುತ್ತೆ. ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಡಿಸೈನು, ನೋಡ್ತಾ ಇರ್ಬೋದು. ಇದನ್ನು ವಿಡಿಯೋದಲ್ಲಿ ನೋಡೋದಕ್ಕಿಂತ ಎದುರುಗಡೆ ನೋಡಲಿಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಫ್ರೆಂಡ್ಸ್ ಡಿಸೈನ್ ಇದು. ಓಕೆ ಫ್ರೆಂಡ್ಸ್, ನೋಡಿ ಕಂಪ್ಲೀಟ್ ಆಗಿದೆ. ಬರೀ ಇಲ್ಲಿ ಬೀಡ್ಸ್ ಮತ್ತು ಸಿಲ್ಕ್ ಥ್ರೆಡ್ ಇದ್ದರೆ ಸಾಕು, ನಾವೇ ವರ್ಕನ್ನು ಮಾಡ್ಕೋಬೋದು. ತುಂಬ ಚೆನ್ನಾಗಿ ಕಾಣಿಸುತ್ತೆ. ಒಂದು ವೇಳೆ ಈ ಥರ ಬೇಡ ಅಂದರೆ ಇದನ್ನು ಈ ಥರ ಇಲ್ಲಿ ಫೋಲ್ಡ್ ಕೂಡ ಮಾಡ್ಕೋಬೋದು, ಚೆನ್ನಾಗಿ ಬರುತ್ತೆ ಡಿಸೈನು. ಇದೇ ಡಿಸೈನನ್ನು ಸೇಮ್ ನಾವು ಬ್ಯಾಕ್ ನೆಕ್ಗೂ ಕೂಡ ಟ್ರೈ ಮಾಡ್ಬೋದು. ತುಂಬಾ ಗ್ರ್ಯಾಂಡಾಗಿ ಕಾಣಿಸುತ್ತೆ. ನಿಮಗೂ ಕೂಡ ಇಷ್ಟ ಆಯಿತು ಅನ್ಕೋತೀನಿ ಇವತ್ತಿನ ಈ ಡಿಸೈನ್. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. 2 ಡಿಸೈನನ್ನು ತೋರಿಸ್ತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಓಕೆ ಫ್ರೆಂಡ್ಸ್, ನೋಡಿ ಸ್ಟಾರ್ಟ್ ಮಾಡ್ಕೊಳ್ಳೋಣ ಡಿಸೈನು. ಸ್ಲೀವ್ಸ್ಗೆ ಮಾಡಿ ತೋರಿಸ್ತಾ ಇದ್ದೀನಿ. ಇದನ್ನು ನೀವು ಬ್ಯಾಕ್ ನೆಕ್ಗೂ ಕೂಡ ಟ್ರೈ ಮಾಡ್ಬೋದು. ಇದು ಬ್ಲೌಸ್ ಬಂದು ಪ್ಲೇನ್ ಇದೆ. ನೀವು ಬಾರ್ಡರ್ ಇರುತ್ತಲ್ಲ ಆ ಥರ ಬ್ಲೌಸ್ಗೂ ಕೂಡ ನೀವು ಟ್ರೈ ಮಾಡ್ಬೋದು. ಬರೀ ಸಿಂಪಲ್ ಬ್ಲೌಸಿಗೆಲ್ಲ ಚೆನ್ನಾಗಿ ಕಾಣಿಸುತ್ತೆ. ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ತಿಳ್ಕೊಂಡಿದ್ದೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿದರೆ ಡಿಸೈನ್ ಕಂಪ್ಲೀಟಾಗಿ ಅರ್ಥ ಆಗುತ್ತೆ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದಕ್ಕೆ ನಾನು 3 ತರಹದ ಬೀಡ್ಸ್ಗಳನ್ನು ಯೂಸ್ ಮಾಡ್ಕೋತಿದ್ದೀನಿ. ಈ ಥರ ಬೀಡ್ಸ್ ತಗೊಂಡಿದ್ದೀನಿ. ಹಾಗೆ ಕ್ರೀಮ್ ಕಲರ್ ಪರ್ಲ್ಸ್ ತಗೊಂಡಿದ್ದೀನಿ. ಹಾಗೆ ಮತ್ತೆ ಈ ಥರ 3 mm ಗೋಲ್ಡ್ ಕಲರ್ ಬೀಡ್ಸು, 3 mm ಪರ್ಲ್ಸು. ಈ 3 ತರಹದ ಬೀಡ್ಸ್ಗಳನ್ನ ಯೂಸ್ ಮಾಡಿ ಡಿಸೈನನ್ನು ತೋರಿಸ್ತಾ ಇದ್ದೀನಿ. ಇದಕ್ಕೆ ಯಾವುದೇ ರೀತಿಯ ಸಿಲ್ಕ್ ಥ್ರೆಡ್ ಕೂಡ ಬೇಕಾಗೋದಿಲ್ಲ. ಬ್ಲೌಸ್ ಯಾವ ಕಲರ್ ಇರುತ್ತೋ ಆ ಕಲರ್ ಕಾಟನ್ ಥ್ರೆಡ್ ಇದ್ದರೆ ಸಾಕು. ಹಾಗೆ ನಾರ್ಮಲ್ ನೀಡಲ್ಗೆ ಇದನ್ನು ನಾನು 4 ಎಳೆ ಪೋಣಿಸ್ಕೊಂಡು ಇಟ್ಕೊಂಡಿದ್ದೀನಿ. ಲಾಸ್ಟಲ್ಲಿ ಒಂದು ಈ ಥರ ಗಂಟನ್ನು ಹಾಕ್ಕೊಂಡಿದ್ದೀನಿ. ಓಕೆ, ಇವಾಗ ಡಿಸೈನನ್ನು ಸ್ಟಾರ್ಟ್ ಮಾಡ್ಕೊಳ್ಳೋಣ ಯಾವ ಥರ ಅಂತ. ಮೊದಲು ನಾವು ಈ ಡಿಸೈನ್ ಮಾಡ್ಕೊಳ್ಳೋದಕ್ಕೆ ಬ್ಲೌಸ್ಗೆ ಮಾರ್ಕನ್ನು ಮಾಡ್ಕೋಬೇಕಾಗತ್ತೆ. ಓಕೆ, ನೋಡಿ ಈ ಥರ ಪೆನ್ಸಿಲ್ ತಗೊಂಡಿದ್ದೀನಿ. ನಿಮಗೆ ಯಾವ ಥರ ಪೆನ್ಸಿಲ್ ಅಥವಾ ಏನಾದರೂ ಚಾಕ್ ಪೀಸನ್ನು ಯೂಸ್ ಮಾಡಿಕೊಂಡು ನೀವು ಮಾರ್ಕನ್ನು ಮಾಡ್ಕೊಳ್ಳಿ. ಮೊದಲು ಸ್ಟಾರ್ಟಿಂಗಲ್ಲಿ ನೋಡಿ ಇಲ್ಲಿಂದ ಸ್ಟಾರ್ಟ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ಒಂದು ಮಾರ್ಕನ್ನು ಮಾಡ್ಕೋತೀನಿ ಸ್ಟಾರ್ಟಿಂಗ್. ಓಕೆ, ಅದಾದಮೇಲೆ ಈ ಡಿಸೈನ್ ಮಾಡ್ಕೊಳ್ಳೋದಕ್ಕೆ ಗ್ಯಾಪ್ ಎಷ್ಟು ಬೇಕೋ ನೋಡಿಕೊಂಡು ಮಾಡ್ಕೊಳ್ಳಿ. ನೋಡಿ ನಾನಿಲ್ಲಿ 1/2 ಇಂಚ್ಗೆ ಒಂದು ಮಾರ್ಕನ್ನು ಮಾಡ್ತೀನಿ. ಓಕೆ, 1/2 ಇಂಚ್ಗೆ ಒಂದು. ಈ ಥರ ಬ್ಲೌಸ್ ಪೂರ್ತಿ ನೀವು ಮಾರ್ಕನ್ನು ಮಾಡ್ಕೊಳ್ಳಿ. ಮಾರ್ಕ್ ಮಾಡಿಕೊಂಡ್ರೆ ನೀಟಾಗಿ ಬರುತ್ತೆ. ಹಾಗೆ ಒಂದಾದಮೇಲೆ ಸೇಮ್ ಡಿಸ್ಟೆನ್ಸ್ ಬರುತ್ತೆ. ಇದನ್ನು ಕಂಟಿನ್ಯೂ ಆಗಿ ಇಲ್ಲ ಡಿಸೈನ್, ಇದು ಒಂದಾದಮೇಲೆ ಒಂದು ಮಾಡ್ಕೋಬೇಕಾಗತ್ತೆ. ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ. ಇಲ್ಲಿ ಬೀಡ್ಸ್ಗಳನ್ನು ನೀವು ಚೇಂಜ್ ಮಾಡಿ ಕೂಡ ಹಾಕ್ಕೋಬೋದು, ಚೆನ್ನಾಗಿ ಕಾಣಿಸುತ್ತೆ. ಒಂಥರ ಹ್ಯಾಂಗಿಂಗ್ ಥರ ಬರುತ್ತೆ ಇದು. ಈ ಥರ ಪೂರ್ತಿಯಾಗಿ ಮಾರ್ಕನ್ನು ಮಾಡ್ಕೊಳ್ಳೋಣ. ಓಕೆ, ನೋಡಿ ಈ ಥರ ಪೂರ್ತಿಯಾಗಿ ಮಾರ್ಕನ್ನು ಮಾಡಿ ಇಟ್ಕೊಂಡಿದ್ದೀನಿ. ಗ್ಯಾಪ್ 1/2 ಇಂಚ್ಗೆ ಒಂದು ಮಾರ್ಕನ್ನು ಮಾಡ್ಕೊಂಡಿದ್ದೀನಿ. ಇವಾಗ ನೆಕ್ಸ್ಟ್ ಏನು ಮಾಡಬೇಕಂದ್ರೆ, ಈಗ ಮೊದಲು ಈ ನೀಡಲ್ ಇದೆಯಲ್ಲ, ಮೊದಲು ಇಲ್ಲಿ ಚುಚ್ಕೊಳ್ಳೋಣ. ಸ್ಟಾರ್ಟಿಂಗಲ್ಲಿ ಲಾಕನ್ನು ಮಾಡ್ಕೋಬೇಕು, ಬಿಚ್ಕೊಳ್ದೆ ಇರೋ ಥರ. ಓಕೆ, ಇವಾಗ ನೋಡಿ ಈ ಥರ ಇಲ್ಲಿ ಕರೆಕ್ಟಾಗಿ ಬರಲಿ. ಈ ಥರ ಈ ಥರ ಮಾಡ್ಕೊಂಡ್ಮೇಲೆ ಈಗ ಬೀಡನ್ನು ಹಾಕಬೇಕು.
ಮೊದಲು ಈ ಬೀಡನ್ನು ಹಾಕ್ಕೋತೀನಿ. ಅದಾದಮೇಲೆ ಒಂದು ಪರ್ಲ್ ಹಾಕ್ತೀನಿ. ಓಕೆ, ಅದಾದಮೇಲೆ ಒಂದು ಗೋಲ್ಡ್ ಕಲರ್ ಬೀಡು, ಮತ್ತೆ ಒಂದು ಪರ್ಲು, ಅದಾದಮೇಲೆ ಒಂದು ಗೋಲ್ಡ್ ಕಲರ್ ಬೀಡು. ಸ್ಟಾರ್ಟಿಂಗಲ್ಲಿ ಈ ಬಿಗ್ ಬೀಡ್ ಹಾಕ್ತೀನಿ. ಅದಾದಮೇಲೆ ಒಂದು ಪರ್ಲು, ಒಂದು ಗೋಲ್ಡ್ ಕಲರ್ ಬೀಡು, ಮತ್ತೆ ಒಂದು ಪರ್ಲು, ಮತ್ತೆ ಒಂದು ಗೋಲ್ಡ್ ಕಲರ್. ಈ ಥರ 5 ಬೀಡ್ಗಳನ್ನು ಹಾಕ್ಕೊಂಡು ನೋಡಿ ಈ ಥರ ಇರುತ್ತಲ್ಲ. ಈಗ ಈ ಬೀಡನ್ನು ಸ್ಕಿಪ್ ಮಾಡಿಕೊಂಡು ಈ ಎಲ್ಲ ಬೀಡ್ಗಳಿಂದನೂ ಈ ಥರ ನೀಡಲನ್ನು ಮೇಲ್ಗಡೆ ತಗೊಂಡೋಗ್ಬೇಕು. ಈ ಥರ ಇದನ್ನು ಕರೆಕ್ಟಾಗಿ ಟೈಟಾಗಿ ಎಳ್ಕೋಬೇಕು. ಇಲ್ಲಿ ಬರೋ ಥರ, ಅಂದರೆ ಇಲ್ಲಿಗೆ ಬರಬೇಕದು, ಆ ಥರ ಎಳ್ಕೊಳ್ಳಿ. ಈ ಥರ ಹ್ಯಾಂಗಿಂಗ್ಸ್ ಥರ ಬರುತ್ತೆ, ಚೆನ್ನಾಗಿ ಕಾಣಿಸುತ್ತೆ. ಸ್ಲೀವ್ಸ್ ಈ ಥರ ನಮಗೆ ಕೈಗೆ ಟೈಟಾಗಿ ಕುಂತಾಗ ಅದು ನೀಟಾಗಿ ಕಾಣಿಸುತ್ತೆ. ಓಕೆ, ನೋಡಿ ಈ ಥರ ಬರುತ್ತೆ. ಈಗ ನೆಕ್ಸ್ಟ್ ನೋಡಿ ಈ ಥರ ಒಳಗಡೆಯಿಂದನೇ ಈಗ ಎಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀನೋ ಅಲ್ಲಿ ಇದನ್ನು ತರ್ತೀನಿ. ಓಕೆ, ಇಲ್ಲಿ ಜಾಸ್ತಿ ಟೈಟಾಗಿ ಎಳಿಲಿಕ್ಕೆ ಹೋಗಬೇಡಿ. ನೋಡಿ ಈ ಥರ ಬರುತ್ತೆ. ಈಗ ಮತ್ತೆ ಒಂದು ಈ ಬೀಡನ್ನು ಹಾಕ್ತೀನಿ. ಅದಾದಮೇಲೆ ಪರ್ಲು, ಒಂದು ಗೋಲ್ಡ್ ಕಲರ್ ಬೀಡು, ಮತ್ತೆ ಒಂದು ಪರ್ಲು, ಒಂದು ಗೋಲ್ಡ್ ಕಲರ್ ಬೀಡು. ಬೀಡ್ ಜಾಸ್ತಿ ಆಗುತ್ತಂದರೆ ಕಡಿಮೆ ಕೂಡ ಮಾಡ್ಕೋಬೋದು. ಓಕೆ, ಇಷ್ಟು ಬೀಡ್ ಹಾಕಿದ ಮೇಲೆ ಈಗ ಈ ಬೀಡನ್ನು ಸ್ಕಿಪ್ ಮಾಡಿಕೊಂಡು ಈ ಎಲ್ಲ ಬೀಡ್ಗಳಿಂದನೂ ಈ ಥರ ಮೇಲ್ಗಡೆ ತಗೋಬೇಕು ನೀಡಲ್. ನೋಡಿ ಈ ಥರ ಕಾಣಿಸುತ್ತೆ. ಓಕೆ, ಮತ್ತೆ ನೆಕ್ಸ್ಟ್ ಇವಾಗ ಇಲ್ಲಿಂದನೇ ನೋಡಿ ಈ ಥರ ಒಳಗಡೆಯಿಂದನೇ ಇಲ್ಲಿಗೆ ಬರಲಿ. ನೆಕ್ಸ್ಟ್ ಮಾರ್ಕ್ ಮಾಡ್ಕೊಂಡಿದ್ದೀನಲ್ಲ ಅಲ್ಲಿ ಈ ದಾರನ ಈ ಥರ ತಂದು ಮತ್ತೆ ಸೇಮ್ ಮೊದಲು ಈ ಬೀಡನ್ನು ಹಾಕ್ತೀನಿ. ಅದಾದಮೇಲೆ ಒಂದು ಪರ್ಲು, ಒಂದು ಗೋಲ್ಡ್ ಕಲರ್ ಬೀಡು, ಒಂದು ಪರ್ಲು, ಒಂದು ಗೋಲ್ಡ್ ಕಲರ್. ಈ ಥರ 2 ಪರ್ಲು, 2 ಗೋಲ್ಡ್ ಕಲರ್ ಬೀಡು, ಒಂದು ಫಸ್ಟ್ ಮಾತ್ರ ಬಿಗ್ ಬೀಡು. ಬೀಡ್ಸ್ ಕೂಡ ಕಡಿಮೆ ಕೂಡ ಮಾಡ್ಕೋಬೋದು. ಬರೀ ಪೋಲ್ಸ್ ಮತ್ತು ಇಲ್ಲ ಅಂದರೆ ಕ್ರಿಸ್ಟಲ್ ಬೀಡ್ಸಿಂದ ಕೂಡ ನೀವು ಮಾಡ್ಕೋಬೋದು. ತುಂಬ ಸುಲಭವಾಗಿ ಮಾಡಿಕೊಳ್ಳುವಂತಹ ಡಿಸೈನು, ಗ್ರ್ಯಾಂಡಾಗಿ ಕಾಣಿಸುತ್ತೆ. ಇವಾಗ ಇದನ್ನು ಈ ಥರ ಇಟ್ಕೊಂಡು ಈ ಎಲ್ಲ ಬೀಡ್ಗಳಿಂದನೂ ಇದನ್ನು ಹೊರಗಡೆ ತೆಗಿಬೇಕು. ಈ ಥರ ನೋಡಿ ಈ ಥರ ಬರುತ್ತೆ. ನಾವು ಮೊದಲೇ ಮಾರ್ಕ್ ಮಾಡಿಕೊಂಡ್ರೆ ಒಂದಾದಮೇಲೆ ಒಂದು ಅಂದರೆ ಕರೆಕ್ಟಾಗಿ ಕೂಡುತ್ತೆ, ಡಿಸ್ಟೆನ್ಸ್ ಸೇಮ್ ಕಾಣಿಸುತ್ತೆ. ಈಗ ನೆಕ್ಸ್ಟ್ ಇಲ್ಲಿಂದನೇ ಈ ಥರ ಒಳಗಡೆಯಿಂದನೇ ತಗೊಂಡು ಈಗ ನೆಕ್ಸ್ಟ್ ಮಾರ್ಕ್ ಮಾಡ್ಕೊಂಡಿದ್ದೀನಲ್ಲ ಅಲ್ಲಿ ನೀಡಲನ್ನು ಹೊರಗಡೆ ತೆಗಿತೀನಿ. ಈ ಥರ ಅರ್ಥ ಆಯಿತು ಅನ್ಕೋತೀನಿ. ಡಿಸೈನು ಸಿಂಪಲ್ ಆಗಿದೆ. ಕಂಪ್ಲೀಟ್ ಆದಮೇಲೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ಹಾಗೆ ಇದನ್ನು ಹಾಕ್ಕೊಂಡಾಗ ಚೆನ್ನಾಗಿ ಕಾಣಿಸುತ್ತೆ ನೋಡೋದಕ್ಕಿಂತ. ಈಗ ಮತ್ತೆ ಒಂದು ಈ ಬೀಡನ್ನು ಹಾಕ್ತೀನಿ. ಅದಾದಮೇಲೆ ಒಂದು ಪರ್ಲು, ಒಂದು ಗೋಲ್ಡ್, ಮತ್ತೆ ಒಂದು ಪರ್ಲು, ಮತ್ತೆ ಒಂದು ಗೋಲ್ಡ್. ಈ ಥರ ಪೂರ್ತಿಯಾಗಿ ಬ್ಲೌಸ್ ಕಂಪ್ಲೀಟ್ ಮಾಡ್ಕೊಳ್ಳಿ, ಚೆನ್ನಾಗಿ ಕಾಣಿಸುತ್ತೆ ಡಿಸೈನ್. ಓಕೆ, ಈ ಥರ ಹಾಕ್ಕೊಂಡ್ಮೇಲೆ ಈಗ ಈ ಎಲ್ಲ ಬೀಡ್ಗಳಿಂದನೂ ನೀಡಲನ್ನು ಹೊರಗಡೆ ತೆಗಿಬೇಕು. ನೋಡಿ ಈ ಥರ. ನೆಕ್ಸ್ಟ್ ಇಲ್ಲಿಂದನೇ ಒಳಗಡೆಯಿಂದನೇ ನೆಕ್ಸ್ಟ್ ಇಲ್ಲಿಗೆ ಬರಬೇಕು. ಮಾರ್ಕ್ ಮಾಡ್ಕೊಂಡಿದ್ದೀನಲ್ಲ ಅಲ್ಲಿ
ನೆಕ್ಸ್ಟ್ ಮತ್ತೆ ಇದೇ ಪ್ರೊಸೀಜರ್ನ ಕಂಟಿನ್ಯೂ ಮಾಡ್ಕೊಳ್ಳಿ. ಕಂಪ್ಲೀಟ್ ಆದಮೇಲೆ ಫೈನಲ್ ಲುಕ್ ತೋರಿಸ್ತೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ. ಓಕೆ ಫ್ರೆಂಡ್ಸ್, ನೋಡಿ ಪೂರ್ತಿಯಾಗಿ ಮಾಡ್ಕೊಂಡಿದ್ದೀನಿ. ಇದನ್ನು ನೀಟಾಗಿ ಮಾಡ್ಕೋಬೇಕು, ಆಮೇಲೆ ತೋರಿಸ್ತೀನಿ. ಮೊದಲು ಎಂಡಲ್ಲಿ ಯಾವ ಥರ ಫಿನಿಶಿಂಗ್ ಮಾಡಬೇಕಂತ ತೋರಿಸ್ಕೊಡ್ತೀನಿ. ಲಾಸ್ಟಲ್ಲಿ ಕೂಡ ಇದೇ ಥರ ಮಾಡ್ಕೊಂಡಿದ್ದೀನಿ. ಇವಾಗ ನೋಡಿ, ಇದನ್ನು ಈ ಥರ ಒಳಗಡೆಯಿಂದ ತಗೊಂಡು ಒಂದು ಎಡ್ಜಿಗೆ ಬನ್ನಿ. ಈ ಥರ ಈಗ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿಕೊಂಡು ಬ್ಯಾಕ್ ಸೈಡಿಂದ ಲಾಕ್ ಮಾಡ್ಕೋಬೇಕು. ತುಂಬ ಈಸಿ ಆಗಿದೆ. ಹಾಗೆ ಬ್ಲೌಸ್ಗೂ ಕೂಡ ಗ್ರ್ಯಾಂಡ್ ಲುಕ್ ಬರುತ್ತೆ. ಸಾವಿರಾರು ರೂಪಾಯಿ ಖರ್ಚು ಮಾಡಿ ಮಾಡೋದಕ್ಕಿಂತ ಈ ಥರ ಒಂದು 20-30 ರೂಪಾಯಿ ಒಳಗಡೆ ಕಂಪ್ಲೀಟ್ ಆಗುತ್ತೆ. ಯಾವುದೇ ರೀತಿಯ ಸಿಲ್ಕ್ ಥ್ರೆಡ್ ಕೂಡ ಬೇಕಾಗೋದಿಲ್ಲ. ನೀಟ್ ತೋರಿಸ್ತೀನಿ ನಿಮಗೆ ಫೈನಲ್ ಲುಕ್ ಯಾವ ಥರ ಬಂದಿದೆ ಅಂತ. ಓಕೆ ಫ್ರೆಂಡ್ಸ್, ನೋಡಿ ಕಂಪ್ಲೀಟ್ ಆಗಿದೆ. ಕಂಪ್ಲೀಟ್ ಆದಮೇಲೆ ಫೈನಲ್ ಲುಕ್ ಈ ಥರ ಕಾಣಿಸ್ತಾ ಇದೆ. ಇದನ್ನು ವಿಡಿಯೋದಕ್ಕಿಂತ ಇದು ಎದುರುಗಡೆ ನೋಡಲಿಕ್ಕೆ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಇಲ್ಲಿ ಬೀಡ್ಸ್ಗಳನ್ನು ಚೇಂಜ್ ಮಾಡಿ ಹಾಕ್ಕೋಬೋದು. ಇದೇ ಡಿಸೈನನ್ನು ಬ್ಯಾಕ್ ನೆಕ್ಗೆ ಮಾಡ್ಕೋಬೇಕಂದ್ರೆ ಸ್ವಲ್ಪ ಬೀಡ್ಸ್ಗಳನ್ನು ಕಡಿಮೆ ಯೂಸ್ ಮಾಡಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದನ್ನು ನಾವು ಇಲ್ಲಿ ನೋಡೋದಕ್ಕಿಂತ ಹಾಕ್ಕೊಂಡಾಗ ನಮಗೆ ಇಲ್ಲಿ ಟೈಟಾಗಿ ಬರುತ್ತಲ್ಲ ಇಲ್ಲಿ, ಆವಾಗ ಅದು ಹ್ಯಾಂಗಿಂಗ್ಸ್ ಥರ ಬರುತ್ತೆ ಕೆಳಗಡೆ. ಆವಾಗ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದನ್ನು ಒಂದು 15 ಮಿನಿಟ್ಸ್ ಅಥವಾ ಬಿಗಿನರ್ಸ್ ಆಗಿದ್ರೆ ಒಂದು ಅರ್ಧ ಗಂಟೆ ಒಳಗೆ ಈ ಡಿಸೈನನ್ನು ಕಂಪ್ಲೀಟ್ ಮಾಡ್ಕೋಬೋದು. ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಿಮಗೂ ಕೂಡ ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಇವತ್ತು ತೋರಿಸಿರುವಂತಹ 3 ಬ್ಲೌಸ್ ಡಿಸೈನ್ಸ್ಗಳು ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ವಿಡಿಯೋ ಹಾಕಿದ ತಕ್ಷಣ ಮೊದಲು ನಿಮಗೆ ನೋಟಿಫಿಕೇಷನ್ ಬಂದು ತಲುಪುತ್ತೆ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.